ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾನು ರವೆ ಲಡ್ಡು ಮಾಡೋಣ. ರವೆ ಉಂಡೆ. ಇದಕ್ಕೆ ನಾನು 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಕಪ್ ಚಿರೋಟಿ ರವೆಗೆ 3/4 ಕಪ್ಪಷ್ಟು ಸಕ್ಕರೆನ ಗ್ರೈಂಡ್ ಮಾಡಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೇನೂ ಹಾಕ್ಕೋಬೋದು, ಬಟ್ ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಇದು ಹಸಿ ಕಾಯಿ ತುರಿನೂ ಹಾಕ್ಕೋಬೋದು, ಒಣಗಿದ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ದಿನ ಇಡ್ಬೋದು. ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಒಂದು 5-6 ದಿನದವರೆಗೂ ಸ್ಟೋರ್ ಮಾಡಿಕ್ಕೋಬೋದು. ನೋಡಿ, ತುಪ್ಪನ ಒಂದು 50 ಗ್ರಾಮಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು 4-5 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿಕ್ಬಿಟ್ಟು ಆಮೇಲೆ ಉಂಡೆ ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರವೆ ಉಂಡೆ ಅಂತೂ ತುಂಬ ಹಿಂದಿನ ರೆಸಿಪಿ, ಈಗಿಂದಲ್ಲ ಇದು. ನಾವೆಲ್ಲ ನೈವೇದ್ಯಕ್ಕೆ ಮತ್ತು ಹಬ್ಬದ ಸಮಯದಲ್ಲೆಲ್ಲ ತುಂಬಾ ಮಾಡ್ತಾಯಿದ್ವಿ. ದೀಪಾವಳಿ, ಇನ್ನೇನು ಗೌರಿ ಗಣೇಶ ಆಯಿತು, ವರಮಹಾಲಕ್ಷ್ಮಿ ಆಯಿತು, ಇನ್ನು ದಸರಾ ಶುರುವಾಗುತ್ತೆ. ದಿನಕ್ಕೊಂದೊಂದು ನೈವೇದ್ಯ ಮಾಡಬೇಕಾಗುತ್ತೆ ದಸರಾ ಟೈಮಲ್ಲಿ. ಆವಾಗ ರವೆ ಉಂಡೆ ಮಾಡ್ಕೋಬೋದು, ಸಜ್ಜಿಗೆ ಮಾಡ್ಬೋದು. ಈ ಥರ ಹಬ್ಬದ ಟೈಮ್ನಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಉಂಡೆನೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕ್ತಿಲ್ಲ, ಪ್ಲೇನಾಗೆ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಗೋಡಂಬಿ ದ್ರಾಕ್ಷಿನೂ ಸಹ ಸೇರಿಸ್ಕೋಬೋದು. ನೋಡಿ, ಈಗ ರವೆ ಉಂಡೆ ರೆಡಿ ಆಗಿದೆ. ನಮ್ಮ ಅತ್ತೆಯವರು ತಿಂದರು, ತುಂಬಾ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.